ಗುಡಿ ಭೂಮಿ ಪೂಜೆಯಾದ 6 ದಿನಕ್ಕೆ ಬಾಗಪ್ಪ ಕೊಲೆಯಾಗಿದ್ದೇಕೆ? 3 ಎಕರೆ ಭೂಮಿ, 3 ಕೋಟಿ ದುಡ್ಡು, ಗುಡಿ ಕಟ್ಟುವೆನೆಂದ್ರೂ ಬಿಡ್ಲಿಲ್ವಾ ಲಕ್ಷ್ಮಿ? ಪ್ಲಾನ್ ಎ ಮಿಸ್ ಆಗಿದ್ರೆ ಪ್ಲಾನ್ ಬಿ ಪಿಂಟ್ಯ ಬಿಟ್ರೂ ಅವರು ಬಿಡ್ತಿರ್ಲಿಲ್ವಾ? ಇದೇ ಈ ಹೊತ್ತಿನ ವಿಶೇಷ. ಬಾಗಪ್ಪನಿಗೆ ಲಕ್ಷ್ಮಿ ಶಾಪಾನ. ನಾನು ಚೈತ್ರ ರಾಜ್. ಭೀಮಾ ತೀರದಲ್ಲಿ ತನ್ನದೇ ಸಾಮ್ರಾಜ್ಯ ಕಟ್ಕೊಂಡು ಹೇಗ್ ಬೇಕು ಹಾಗೆ ಮೆರೆತಿದ್ದ ಬಾಗಪ್ಪ ಹರಿಜನ ಬದಲಾಗಿದ್ದ. ತಾನು ಒಳ್ಳೆಯವನಾಗಿ ಬಾಳಬೇಕು ಅಂದ್ಕೊಂಡಿದ್ದ. ವಿಶೇಷ ಪೂಜೆ ಮಾಡುತ್ತಾ ದೇವಿಯ ಭಕ್ತನಾಗಿ ಕಂಪ್ಲೀಟ್ ಚೇಂಜ್ ಆಗಿದ್ದ. ಹೀಗಾಗಿ ಲಕ್ಷ್ಮಿ ಗುಡಿ ಕಟ್ಟೋಕೆ ಭೂಮಿ ಪೂಜೆ ಮಾಡಿದ್ದ. ಹೀಗೆ ಪೂಜೆ ಮಾಡಿ 6 ದಿನಕ್ಕೆ ಬಾಗಪ್ಪನ ಸಂಹಾರ ಆಗಿದ್ದೇಕೆ? ಲಕ್ಷ್ಮಿ ಕೆಂಗಣ್ಣಿಗೆ ಗುರಿಯಾದ್ನ ಬಾಗಪ್ಪ. ಈ ಕುರಿತ ಇಂಟ್ರೆಸ್ಟಿಂಗ್ ಕಹಾನಿಯನ್ನ ನಿಮ್ಮ ಮುಂದೆ ಇಡ್ತೀವಿ ನೋಡಿ. ಕೈಯಲ್ಲಿ ಕತ್ತಿ ಹಿಡಿದು ಶಪಥ, ದೇವರ ಮುಂದೆ ಕೂತು ಧ್ಯಾನದ ವೇಳೆ ಶತ್ರು ಸಂಹಾರದ ಜಪ. ಆ ಶತ್ರು ಸಂಹಾರಕ್ಕಾಗಿಯೇ ಇಲ್ದಿ 2 ಬೂದು ಕುಂಬಳಕಾಯಿಯನ್ನ ಒಂದೇ ಏಟಿಗೆ ಕಟ್ ಮಾಡ್ತಾನೆ. ಅದು ಬಿಡಿ, ಇಲ್ಲಿ ನೋಡಿ, ಮತ್ತದೇ ವ್ಯಕ್ತಿ. ಆ ವ್ಯಕ್ತಿಯ ಸುತ್ತಮುತ್ತಲೂ ಯುವಕರು, ಸಂಬಂಧಿಕರು, ಕುಟುಂಬಸ್ಥರು ನಿಂತಿದ್ದಾರೆ. ಅಣ್ಣನ ಕತ್ತಿ ವರಸೆ ನೋಡೋಕೆ ಎಲ್ಲರೂ ತುದಿಗಾಲಲ್ಲಿ ನಿಂತಿದ್ದಾರೆ. ಈ ವೇಳೆ 2 ಕೈನಲ್ಲೂ ಕತ್ತಿ ಹಿಡಿದು ನಿಂತಿದ್ದ ವ್ಯಕ್ತಿ ಒಂದೇ ಏಟಲ್ಲಿ ಬಾಳೆ ಗಿಡವನ್ನ ಕಟ್ ಮಾಡ್ತಾನೆ. ಈತ ಬಾಳೆ ಗಿಡ ಕತ್ತರಿಸುವ ವೇಳೆ ಶಾಸ್ತ್ರಿಗಳು ಮಂತ್ರ ಹೇಳ್ತಾಗಿರ್ತಾರೆ. ತನ್ನ ಪಟಾಲಂ ಜೈಕಾರ ಹಾಕ್ತಿರತ್ತೆ. ಇದು ಅಂತಿಂತ ಪೂಜೆ ಅಲ್ಲ. ಇದು ಯಾವುದೋ ಬಾಳೆ ಕಟ್ ಮಾಡುವ ಸ್ಪರ್ಧೆ ಅಲ್ಲ. ಇದು ಬೂದ ಕುಂಬಳಕಾಯಿ ಕತ್ತರಿಸಿ ಸಂಭ್ರಮಿಸುವ ಸಮಯವೂ ಅಲ್ಲ. ಇಲ್ಲಿ 2 ಕೈನಲ್ಲಿ ಕತ್ತಿ ಹಿಡಿದು ಕಚ್ ಕಚ್ ಅಂತ ಕಟ್ ಮಾಡ್ತಿರೋ ವ್ಯಕ್ತಿಯು ನಾರ್ಮಲ್ ವ್ಯಕ್ತಿ ಅಲ್ಲ. ಬದಲಿಗೆ ಭೀಮಾ ತೀರದ ಹಂತಕ, ಭೀಮಾ ತೀರದ ನಟೋರಿಯಸ್, ಭೀಮಾ ತೀರದ ಶಾರ್ಪ್ ಶೂಟರ್ ಅಂತಲೇ ಫೇಮಸ್ ಆಗಿರೋ ಬಾಗಪ್ಪ ಹರಿಜನ. ಭೀಮಾ ತೀರದ ಹಂತಕ ಕತ್ತಿ ವರಸೆ ತೋರಿಸ್ತಿರೋದು ತನ್ನ ಶತ್ರುಗಳು ಕೂಡ ಹೀಗೆ ಸಂಹಾರ ಆಗ್ಲಿ ಅಂತ. ಯಾಕಂದ್ರೆ ಈ ಬಾಗಪ್ಪ ಹರಿಜನ ಮಾಡಿರೋದು ಶತ್ರು ಸಂಹಾರ ಪೂಜೆಯನ್ನ. ಶತ್ರುಗಳು ಹತ್ತಿರ ಸುಳಿಬಾರ್ದು, ವೈರಿಗಳು ತನ್ನನ್ನ ಏನೂ ಮಾಡಬಾರದು ಅಂತ ಶತ್ರು ಸಂಹಾರದ ಪೂಜೆ ಮಾಡಿಸಿ ಈ ಬಾಗಪ್ಪ ಹರಿಜನ ನೆಮ್ಮದಿಯಾಗಿದ್ದ. ಆದ್ರೆ ಯಾವ ಶತ್ರುವಿನ ಸಂಹಾರಕ್ಕಾಗಿ ಬಾಳೆ ಗಿಡ ಮತ್ತು ಬೂದುಗುಂಬಳಕಾಯಿ ಕಟ್ ಮಾಡಿದ್ನೋ, ಯಾರ ಅಂತ್ಯಕ್ಕಾಗಿ ಯಾಗ ಮಾಡಿದ್ನೋ, ಆ ಶತ್ರುಗಳು ಅದೇ ಸೇಡು, ಅದೇ ದ್ವೇಷ ಬಾಗಪ್ಪನನ್ನ ಬಲಿ ಪಡೆದು ಬಿಟ್ಟಿದ್ದಾರೆ. ಅದೇ ಶತ್ರುಗಳೇ ಬಾಗಪ್ಪನ ಸಂಹಾರ ಮಾಡಿಬಿಟ್ಟಿದ್ದಾರೆ. ಲಕ್ಷ್ಮೀ ಗುಡಿ ಭೂಮಿ ಪೂಜೆಯಾದ 6 ದಿನಕ್ಕೆ ಬಾಗಪ್ಪ ಕೊಲೆಯಾಗಿದ್ದೇಕೆ? 3 ಎಕರೆ ಭೂಮಿ, 3 ಕೋಟಿ ದುಡ್ಡು, ಗುಡಿ ಕಟ್ಟುವೆನೆಂದರೂ ಬಿಡಲಿಲ್ವಾ ಲಕ್ಷ್ಮಿ? ಪ್ಲಾನ್ ಎ ಮಿಸ್ ಆಗಿದ್ರೆ ಪ್ಲಾನ್ ಬಿ ಪಿಂಟ್ಯ ಬಿಟ್ರು ಅವನು ಬಿಡ್ತಿರ್ಲಿಲ್ವಾ? ಭೀಮಾ ತೀರದ ಹಂತಕ ಬಾಗಪ್ಪ ಹರಿಜನ ಸುಮ್ಮನೆ ಅಲ್ಲ. ಭೀಮಾ ತೀರದಲ್ಲಿ ಈತನ ಹವಾ ಎಷ್ಟಿತ್ತು ಅಂದ್ರೆ ಈತನ ಹೆಸರು ಹೇಳಿದ್ರೆ ಏರಿಯಾದ ಯುವಕರು ಗಡಗಡ ಅಂತ ನಡುತ್ತಿದ್ರು.
ತನ್ನ ವಿರುದ್ಧ ಮಾತನಾಡಿದವರನ್ನ, ಶತ್ರುಗಳನ್ನ ಕೊಲೆ ಮಾಡಿಸ್ತಿದ್ದ. ಸುಪಾರಿ ಕಿಲ್ಲರ್ಸ್ಗಳನ್ನ ಎಂಟ್ರಿ ಮಾಡಿಸ್ತಿದ್ದ. ಹೀಗಿದ್ದ ಹಂತಕ ಬಾಗಪ್ಪ ಹರಿಜನ ಸಡನ್ ಆಗಿ ದೈವ ಭಕ್ತನಾಗಿ ಬದಲಾಗಿ ಬಿಡ್ತಾನೆ. ಲಕ್ಷ್ಮೀದೇವಿ ಗುಡಿ ಕಟ್ಟೋಕೆ ಮುಂದಾಗ್ತಾನೆ. ಆ ಗುಡಿಗಾಗಿ ಲಕ್ಷ ಲಕ್ಷ ಬೆಲೆ ಬಾಳು 3 ಎಕರೆ ಜಮೀನು ಕೊಡ್ತಾನೆ. ದೇಗುಲ ನಿರ್ಮಾಣಕ್ಕೆ 3 ಕೋಟಿ ಹಣ ಕೊಡ್ತೀನಿ ಅಂತ ಹೇಳಿದ್ದ. ಆದ್ರೆ ಹೀಗೆ ಪೂಜೆ ಮಾಡಿ 6 ದಿನಕ್ಕೆ ಕೊಲೆಯಾಗಿ ಹೋಗ್ತಾನೆ. ಇಷ್ಟಕ್ಕೂ ಭೀಮಾ ತೀರವನ್ನ ಗಡಗಡನೆ ನಡುಗಿಸಿ ರಿಯಲ್ ಎಸ್ಟೇಟ್ಗೆ ಇಳಿದು ಬೇಜಾನ್ ದುಡ್ಡು ಮಾಡಿದ್ದ ಬಾಗಪ್ಪ ಸಡನ್ ಆಗಿ ಚೇಂಜ್ ಆಗಿದ್ದು ಯಾಕೆ ಗೊತ್ತಾ? ಈ ಬಾಗಪ್ಪನಿಗೆ ಒಂದು ಜೀವದ ಬೆಲೆ ಎಷ್ಟು ಅಂತ ತಿಳಿಯೋದು ಯಾವಾಗ ಅಂತೀರಾ? ಬಾಗಪ್ಪನ ದೇವಿ ಭಕ್ತಿಗೆ ದಾರಿ ತೋರಿಸಿದ್ದು ಆವತ್ತು ನಡೆದಿದ್ದ ಅದೊಂದು ಫೈರಿಂಗ್. ಒಂದು ಗುಂಡಿನ ದಾಳಿ ಬಾಗಪ್ಪನಿಗೆ ಭಯ ಹುಟ್ಟಿಸಿತ್ತು. ಎಸ್, ಭೀಮಾ ತೀರದ ಬಾಗಪ್ಪನ ಮೇಲೆ ಈ ಹಿಂದೆ ಹಲವು ಬಾರಿ ದಾಳಿ ನಡೆದಿತ್ತು. ಅದರಲ್ಲೂ 2017ರಲ್ಲಿ ವಿಜಯಪುರ ಕೋರ್ಟಿಗೆ ಹಾಜರಾಗಿದ್ದ ಟೈಮಲ್ಲಿ ಎದುರಾಳಿಗಳು ಬಾಗಪ್ಪನ ಮೇಲೆ ಗುಂಡಿನ ದಾಳಿ ನಡೆಸಿದ್ರು. ಈ ವೇಳೆ 3 ಗುಂಡು ಬಾಗಪ್ಪನ ಎಡಭಾಗದ ಭುಜಕ್ಕೆ ಮತ್ತು 2 ಗುಂಡು ಬಾಗಪ್ಪನ ಹೊಟ್ಟೆ ಸೀಳ್ಕೊಂಡು ಹೊರಬಂದಿದ್ವು. ಆದ್ರೆ ತತ್ಕ್ಷಣವೇ ಬಾಗಪ್ಪನನ್ನ ಆಸ್ಪತ್ರೆಗೆ ಸೇರಿಸಿದ್ರಿಂದ ಬಾಗಪ್ಪ ಬಚಾವಾಗಿದ್ದ. ತಾನು ಬದುಕುಳಿಯೋಕೆ 1 ಕೋಟಿ ಖರ್ಚು ಮಾಡಿದ್ದ. 8ನೇ ತಾರೀಕು ಇವ ಬಾಗಪ್ಪ ಹರಿಜನ ಬಂದ ತಕ್ಷಣ ಒಬ್ಬ ಆರೋಪಿ ಯಾರೋ ಒಬ್ಬ ಬಂದು ಅವ್ನ್ ಫೈರ್ ಮಾಡ್ತಾನ. ಕೋರ್ಟ್ ಆವರಣದಲ್ಲೇನ ಒಂದು ಇದು ಬರುತ್ತೆ ಗೊತ್ತಾ, ಒಂದು ಅಲ್ಲೇ ಅರಳಿ ಮರ ಐತಿ. ಅಲ್ಲಿ ಆಕ್ಚುಲಿ ಯಾರೋ ಬಂದ್ರು ಅಲ್ಲಿ ಕಾರು ಪಾರ್ಕ್ ಮಾಡ್ಕೊಂಡು ಅಲ್ಲೇ ನಡ್ಕೊಂಡು ಕೋರ್ಟ್ ಒಳಗೆ ಹೋಗ್ತಾರ. ಅಲ್ಲೇ ಪಾರ್ಕ್ ಮಾಡೋದು ಮುಂದೆ ಬಂದಾಗ ಅಲ್ಲೇ ಅವ್ನ್ ಫೈರ್ ಮಾಡ್ತಾರ. ದೇಹಕ್ಕೆ 3 ಗುಂಡು ಹೊಡೆದ ಬಳಿಕ ಅದೊಬ್ಬ ಪಾಪಿ ಬಾಗಪ್ಪನ ಹಣೆಗೆ ನೇರವಾಗಿ ಗನ್ನಿಟ್ಟು ಟ್ರಿಗರ್ ಒತ್ತಿದ್ದ. ಆದ್ರೆ ಗನ್ ಕೈ ಕೊಟ್ಟಿತ್ತು. ಇದರಿಂದ ಬಾಗಪ್ಪ ಬದುಕುಳಿದಿದ್ದ. ಜೀವ ಉಳಿಸಿಕೊಂಡಿದ್ದ ಬಾಗಪ್ಪನಿಗೆ ಜೀವದ ಬೆಲೆ ಅಂದು ಗೊತ್ತಾಗಿತ್ತು. ಯಾಕಂದ್ರೆ ಬಾಗಪ್ಪ ಆ ಫೈರಿಂಗ್ ದಾಳಿಯಲ್ಲಿ ತುಂಬಾನೇ ಸೊರಗಿ ಹೋಗಿದ್ದ. ಫೈರ್ ಮಾಡಿದಾಗ ಮುಂದೆ ಸ್ವಲ್ಪ ಅವನ್ ತಳ ಬೀಳ್ತಾನ. ತಳ ಬಿದ್ದ ಕೂಡಲೇನ ಅವಂಗ ತೆಲಿಗೂ ಹೊಡಿಬೇಕಂತ ಅವ್ನು ಟ್ರೈ ಮಾಡ್ತಾನ. ಅದು ಪಿಸ್ಟಲ್ ಲಾಕ್ ಆಗುತ್ತೆ. ಲಾಕ್ ಸಲ ಮತ್ತೆ ಅದನ್ನ ಕಾಕ್ ಹಿಂದೆ ತೆಗೆದು ಮಾಡ್ತಾನ. ಅದಾಗ ಲೈವ್ ರೌಂಡು ತಳ ಬೀಳುತ್ತೆ. ಅಲ್ಲಿಂದ ಅದನ್ನ ಆಪರೇಟ್ ಆಗೋದೆಲ್ಲ ತಗೊಂಡು ಬಿದ್ದು ಬಿಡು ಸತ್ತು ಬಿಡು ಅಂತೇಳಿ ಅದನ್ನು ಹಾಕೊಂಡು ಕಾಂಪೌಂಡ್ ಜುಗಿದು ಓಡೋಗ್ಬಿಡ್ತಾನ. ಓಡೋಗಿ ಮುಂದೆ ಒಂದು ಬೊಲೋರೋ ವೆಹಿಕಲ್ ಅಲ್ಲಿ ನಿಂತಿರ್ತೈತಿ, ವೇಟ್ ಮಾಡ್ತಾ ಇರ್ತೈತಿ ಅಂತ ತಗೊಂಡು ಹೋಗ್ಬಿಡ್ತಾರ. ಹೀಗೆ ಆಸ್ಪತ್ರೆ ಸೇರಿ ಜೀವ ಉಳಿಸಿಕೊಂಡಿದ್ದ ಬಾಗಪ್ಪನಿಗೂ ಜೀವ ಭಯ ಶುರುವಾಗಿತ್ತು. ಒಂದಿಲ್ಲ ಒಂದು ದಿನ ನನ್ನನ್ನ ಹೊಡಿತಾರೆ ಅನ್ನೋದು ಚೆನ್ನಾಗಿ ಗೊತ್ತಿತ್ತು. ಯಾವಾಗ ಬೇಕಾದ್ರೂ ಶತ್ರುಗಳು ಎದುರಾಗ್ಬೋದು, ಯಾವಾಗ ಬೇಕಾದ್ರೂ ಕೊಲೆ ಯತ್ನ ನಡೀಬಹುದು ಅನ್ನೋದು. ದೇವರ ಮೊರೆ ಹೋಗಿದ್ದ ಲಕ್ಷ್ಮೀದೇವಿ ನೀನೇ ಕಾಪಾಡು, ನಿನ್ನ ಭಕ್ತನಾಗಿ ಪಾಪ ವಿಮೋಚನೆ ಕೊಡು, ನಾನು ನಿನ್ನ ಸೇವೆ ಮಾಡ್ತೀನಿ ಅಂತ ತನ್ನದೇ ಜಮೀನಿನಲ್ಲಿ ಲಕ್ಷ್ಮೀದೇವಿಯ ಗುಡಿ ಕಟ್ಟೋಕೆ ಮುಂದಾಗಿದ್ದ. ತಾನು ಬದಲಾಗಿದ್ದೀನಿ ಅಂತ ಎಲ್ಲಾ ಕಡೆ ಹೇಳ್ಕೊಂಡು ಬಂದಿದ್ದ. ಆದ್ರೆ ಮಾಡಿರೋ ಪಾಪಗಳು, ಮಾಡಿರೋ ಕರ್ಮಗಳು ಇವನ ಸೇವೆ ಮುಂದೆ ಕಮ್ಮಿಯಾಗಿದ್ವು. ಬಾಗಪ್ಪ ಮಾಡಿರೋ ಕೆಲಸಗಳನ್ನ ದೇವಿಯೇ ಕ್ಷಮಿಸಲಾರದೆ ಮೌನವಾಗಿದ್ಲು. ಈ ನಡುವೆ ಬಾಗಪ್ಪ ಮತ್ತೊಂದು ಪೂಜೆ ಮಾಡಿಸ್ತಾನೆ. ಆ ಪೂಜೆಯೇ ಶತ್ರು ಸಂಹಾರ ಪೂಜೆ. ಶತ್ರು ಸಂಹಾರಕ್ಕಾಗಿ ಪೂಜೆ ಮಾಡಿಸಿದ್ದ ಈ ಬಾಗಪ್ಪ ಇದೀಗ ಅದೇ ಶತ್ರುಗಳ ಕೈನಿಂದಲೇ ಅತಿ ಭಯಾನಕವಾಗಿ ಕೊಲೆಯಾಗಿ ಹೋಗ್ತಾನೆ. 4 ಭೀಮಾ ತೀರದ ಹುಡುಗರೇ ಬಾಗಪ್ಪನನ್ನ ಭೀಕರವಾಗಿ ಕೊಚ್ಚಿ ಹಾಕಿದ್ದಾರೆ. ಊಟ ಮಾಡಿ ಮನೆಯಿಂದ ಹೊರಬಂದ ಬಾಗಪ್ಪನನ್ನ ಫೆಬ್ರವರಿ 11ನೇ ತಾರೀಕು ವಿಜಯಪುರದ ಮದೀನಾ ನಗರದಲ್ಲಿ ಬೀದಿಯಲ್ಲಿ ಗುಂಡಾರಿಸಿ ಬೀಳಿಸಿದ್ದಾರೆ. ಕೆಳಗೆ ಬಿದ್ದ ಬಾಗಪ್ಪನ ಮೇಲೆ ತಳವಾರ್ ಹಾಗೂ ಕೊಡಲಿಯಿಂದ ಕೊಚ್ಚಿದ್ದಾರೆ. ಯಾವ ಕೈನಿಂದ ಶತ್ರು ಸಂಹಾರದ ಪೂಜೆ ಮಾಡಿದ್ನೋ ಅದೇ ಕೈನ ಅಂಗೈ ಕಟ್ಟಾಗುವಂತೆ ತಲವಾರ್ ಬೀಸಿದ್ದಾರೆ.
ಮುಖ ಮೂತಿ ನೋಡದೆ ಕೊಡಲಿ ಏಟು ಕೊಟ್ಟು ಕೊಂದು ಹಾಕಿದ್ದಾರೆ. ಇಷ್ಟೊಂದು ಭಯಾನಕವಾಗಿ ಕೊಲೆ ಮಾಡಿದ್ದು ಇದೇ ಭೀಮಾ ತೀರದ ಪಿಂಟ್ಯಾ ಅಂಡ್ ಗ್ಯಾಂಗ್. ಭೀಮಾ ತೀರದ ಈ ಬಾಗಪ್ಪ ಹರಿಜನ ಮತ್ತು ಪ್ರಕಾಶ್ ಅಲಿಯಾಸ್ ಪಿಂಟ್ಯಾ ಶತ್ರುಗಳಲ್ಲ, ವೈರಿಗಳಂತೂ ಅಲ್ಲವೇ ಅಲ್ಲ. 53 ವರ್ಷ ವಯಸ್ಸಿನ ಬಾಗಪ್ಪ ಎಲ್ಲಿ, ಈಗಷ್ಟೇ ಚಿಗುರುತ್ತಿದ್ದ ಪಿಂಟ್ಯಾ ಎಲ್ಲಿ? ನಿಜಕ್ಕೂ ಅಜಗಜಾಂತರ ವ್ಯತ್ಯಾಸ ಆಗಿತ್ತು. ಇಷ್ಟೇ ಅಲ್ಲ, ಬಾಗಪ್ಪನನ್ನಾಗಿ ಪಿಂಟ್ಯಾ ಹೊಡಿತಾನೆ ಅಂತ ಯಾರೂ ಊಹಿಸಿರ್ಲಿಲ್ಲ, ಕನಸು ಕೂಡ ಕಂಡಿರ್ಲಿಲ್ಲ. ಇಷ್ಟೇ ಯಾಕೆ, ಬಾಗಪ್ಪ ಕೂಡ ಅಂದಾಜಿಸಿರ್ಲಿಲ್ಲ. ಆದ್ರೆ ಪಿಂಟ್ಯಾ ಈಸಿಯಾಗಿ ಸ್ಕೆಚ್ ಹಾಕಿ ಭೀಮಾ ತೀರದ ನಟೋರಿಯಸ್ ಹಂತಕನನ್ನ ಕೊಚ್ಚಿ ಹಾಕಿದ್ದಾನೆ. ಅಣ್ಣನನ್ನ ಕೊಲ್ಲಿಸಿದ ಬಾಗಪ್ಪನನ್ನ ನಡು ರೋಡ್ನಲ್ಲಿ ಹತ್ಯೆ ಮಾಡಿ ಕೇಕೆ ಹಾಕಿದ್ದಾನೆ. ಇಷ್ಟೇ ಅಲ್ಲ, ಕೊಲೆ ಬಳಿಕ ನಿನ್ನ ಆತ್ಮಕ್ಕೆ ಶಾಂತಿ ಸಿಗಲಿ ಅಣ್ಣ ಅಂತ ಸ್ಟೇಟಸ್ ಹಾಕಿದ್ದ. ಇನ್ನು ಈ ಬಾಗಪ್ಪ ಹರಿಜನ ಮೊದಲು ಕೊಲೆ ಮಾಡಿದ್ದು ಯಾವಾಗ, ಅದು ಹೇಗೆ ಭೀಮಾ ತೀರದಲ್ಲಿ ಬೆಳೆದಾಗೊತ್ತಾ? ಇವನ ಹಿಸ್ಟ್ರಿ ಏನು ಅನ್ನೋದನ್ನ ನೋಡ್ಬಿಡೋಣ. 1998 ಒಂದು DBBL ತಗೊಂಡು ಅವ್ರ ಊರಾಗ ಒಬ್ಬನ ವ್ಯಕ್ತಿನ ಮರ್ಡರ್ ಮಾಡ್ತಾನ. ಮರ್ಡರ್ ಆದ ಸ್ಪಾಟಿಗೆ ನಾನು ಹೋಗಿದ್ದೆ. ಈ ಹೊಲಕ್ಕೆ ಹೋಗಿ ದಾರಿ ಒಳಗೆ ಇಲ್ಲಿ ಎದಿಗೆ DBBL ಅವ ಬ್ಯಾಡ ಬಂದೂಕನ್ನ ಹಿಂಗೆ ಹಿಡ್ದಾನವ. ಈ ಬಳ್ಳು ಸಹಿತ ಇಲ್ಲಿ ಹೋಲಾಗಿ ಇಲ್ಲಿ ಹೋಗಿತ್ತು, ಡೆತ್ ಆಗಿತ್ತು. ಅದೇ ಅವನ ಫಸ್ಟ್ ಕೇಸ್ ಅವನ ಮೇಲೆ ಆಗಿತ್ತು, ಆಲ್ಮೇಲ್ ಪೊಲೀಸ್ ಸ್ಟೇಷನ್ 98. ಅದು 1998. ಅಲ್ಲೊಂದು ಹೊಲದ ಬದುವಿನಲ್ಲಿ ಅದೊಬ್ಬನನ್ನ ಗುಂಡು ಹಾರಿಸಿ ಕೊಲೆ ಮಾಡಿದ್ದ. ಈ ಕೊಲೆ ನಡೆಯೋಕು ಮುನ್ನ ಈ ಬಾಗಪ್ಪ ಹರಿಜನ ಯಾರು, ಇವನು ಹೇಗಿದ್ದಾನೆ ಅನ್ನೋದು ಭೀಮಾ ತೀರದಲ್ಲಿ ಯಾರಿಗೂ ಗೊತ್ತಿರಲ್ಲ. ಆಕ್ಚುಲಿ ಇವ 1998 98ರವರೆಗೂ ಬಾಗಪ್ಪ ಹರಿಜನ ಯಾರಂತಾನೆ ಗೊತ್ತಿರಲಿಲ್ಲ. ಯೂಶುವಲಿ ಅಲ್ಲ ಒಂದು ಬ್ಯಾಡಗಿಹಾಳ, ಸಿಂದಗಿ ತಾಲೂಕು ಆಲ್ಮೇಲ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸು ಬ್ಯಾಡಗಿಹಾಳ ಅಂತ ಬರುತ್ತೆ, ಒಂದು ಸಣ್ಣ ಹಳ್ಳಿ. ಅಲ್ಲೇ ಎನಿಮಿಟಿ ಕ್ರಿಯೇಟ್ ಮಾಡಿಕೊಂಡು ಅಲ್ಲಿಂದ ಬಂದು ಇಲ್ಲಿ ಅವರು ಸಮಾಜದ ಕೆಲವೊಂದು ಹುಡುಗರು ಸಂಬಂಧಿಕರ ಹತ್ರ ಅಫ್ಜಲ್ಪುರ್ ಅಂಬೇಡ್ಕರ್ ಸರ್ಕಲ್ ಹತ್ರ ಹೆಚ್ಚಾಗಿ ಅಡ್ಡಾಡ್ಕೊಂಡು ಅಲ್ಲಿ ಇರ್ತಿದ್ದವ. ಸಿಕ್ಕವರ ಮೇಲೆ ದರ್ಪ ತೋರಿಸಿಕೊಂಡು ಜೀವ ತೆಗೀತಿದ್ದ ಈ ಬಾಗಪ್ಪನಿಗೆ ಕೊನೆಗೆ ಜೀವದ ಬೆಲೆ ಏನು ಅಂತ ಗೊತ್ತಾಗತ್ತೆ. ತನ್ನ ಜೀವ ಉಳಿಸಿಕೊಳ್ಳೋಕೆ ದೇವರ ಮೊರೆ ಹೋಗ್ತಾನೆ. ಆದ್ರೆ ಆ ದೇವರ ತಕ್ಕಡಿಯಲ್ಲಿ ಬಾಗಪ್ಪನ ಪಾಪಗಳೇ ಜಾಸ್ತಿ ಇದ್ವು. ಎರಡು 2017ರಲ್ಲಿ ಬಾಗಪ್ಪನ ಮೇಲೆ ಶೂಟೌಟ್ ನಡೆದ ನಂತರದಲ್ಲಿ ಬಾಗಪ್ಪನಿಗೆ ಜೀವ ಭಯ ಶುರುವಾಗಿತ್ತು. ಯಾವಾಗ ಕೊನೆಯ ದಿನಗಳು ಕಣ್ಮುಂದೆ ಬಂದು ನಿಂತವು, ಆಗ್ಲೇ ನೋಡಿ ಬಾಗಪ್ಪ ದೇವರ ಭಕ್ತನಾಗಿದ್ದು. ಲಕ್ಷ್ಮೀ ದೇವಿಗಾಗಿ ಗುಡಿ ಕಟ್ಟಿಸೋದಕ್ಕೆ 3 ಎಕರೆ ಭೂಮಿ, 3 ಕೋಟಿ ರೂಪಾಯಿ ಹಣ ಕೊಡೋದಕ್ಕೆ ಮುಂದಾಗಿದ್ದು. ಅದಕ್ಕಾಗಿ ಭೂಮಿ ಪೂಜೆಯನ್ನು ಮಾಡಿದ್ದ. ರಕ್ತ ಬಿಸಿಯಿದ್ದಾಗ ಇನ್ನೊಬ್ಬರ ರಕ್ತ ಹರಿಸಿದ್ದ ಬಾಗಪ್ಪನಿಗೆ ಅಂತ್ಯದ ದಿನಗಳಲ್ಲಿ ದೇವರೇ ದಿಕ್ಕು ಅಂತ ಅನ್ನಿಸಿತ್ತು. ಇದು ಬರೀ ಬಾಗಪ್ಪನ ವಿಚಾರದಲ್ಲಷ್ಟೇ ಅಲ್ಲ, ಭೀಮಾ ತೀರದಲ್ಲಿ ಯಾರೆಲ್ಲ ಅಬ್ಬರಿಸಿ ಬೊಬ್ಬಿರಿದಿದ್ರು ಅವರೆಲ್ಲರದ್ದು. ಕೊನೆ ದಿನಗಳಲ್ಲಿ ಅಪ್ಪಟ ದೈವಿ ಭಕ್ತರಾಗಿ ಬದಲಾಗಿ ಬಿಟ್ಟಿದ್ರು. ಶಿವಾಜಿ ಬೋರಗಿ ಜೈಲು ಸೇರಿದ ಮೇಲೆ ಅಂತ್ಯದ ದಿನಗಳು ಕಾಣಿಸಿಬಿಟ್ಟಿದ್ವು. ತನ್ನನ್ನ ಯಾರು ಕಾಪಾಡೋಕೆ ಇಲ್ಲ ಅಂತ ಅನ್ನಿಸಿದಾಗ ಶಿವಾಜಿಗೆ ನೆನಪಾಗಿದ್ದು ದೇವರು.
ಜೈಲಲ್ಲಿದ್ದರೂ ಪ್ರತಿನಿತ್ಯ ದೇವರ ಪೂಜೆ ಮಾಡಿ ಹಣೆಗೆ ವಿಭೂತಿ ಇಟ್ಕೊಳ್ಳೋಕೆ ಶುರು ಮಾಡಿದ್ದ. ಸೇಮ್ ಟು ಸೇಮ್ ಹಿಂಗೇನೆ ಕೊನೆ ದಿನಗಳಲ್ಲಿ ದೈವ ಭಕ್ತನಾದ ಮತ್ತೊಬ್ಬ ವ್ಯಕ್ತಿ ಅಂದ್ರೆ ಕೇಶಪ್ಪ ತಾವರೆಖೇಡ. ಕೇಶಪ್ಪ ತಾವರೆಖೇಡ ಭೀಮಾ ತೀರದಲ್ಲಿ ಅಬ್ಬರಿಸಿದ ರೀತಿ, 3 ಜಿಲ್ಲೆಗಳನ್ನ ನಡುಗಿಸಿದ ರೀತಿ ನಿಜಕ್ಕೂ ಭೀಕರ, ಭಯಾನಕ. ಅಫ್ಜಲ್ಪುರದಲ್ಲಾದ 4 ಮರ್ಡರ್ಗಳು, ಹೈದರಾಬಾದ್ ಹತ್ಯಾಕಾಂಡದಲ್ಲಾದ 4 ಮರ್ಡರ್ಗಳನ್ನ ನೋಡಿದ್ರೇನೆ ಗೊತ್ತಾಗುತ್ತೆ ಕೇಶಪ್ಪನ ಅಬ್ಬರ, ಆರ್ಭಟ ಎಂಥದ್ದು ಅಂತ. ಎಂತ ಕೇಶಪ್ಪ ಜೈಲಿಗೆ ಹೋದ್ಮೇಲೆ ದೇವರ ಮೊರೆ ಹೋಗ್ಬಿಟ್ಟಿದ್ದ. ಹಣೆಗೆ ವಿಭೂತಿ ಹಚ್ಕೊಂಡು ಲಿಂಗ ಪೂಜೆ ಮಾಡೋಕೆ ಶುರು ಮಾಡಿದ್ದ. ಕೊನೆಯದಾಗಿ ಸ್ವಾಮೀಜಿಯೊಬ್ಬರನ್ನ ನೋಡ್ಬೇಕು ಅಂತ ಆಸೆ ಪಟ್ಟಿದ್ದ. ಅವರ ಆಶೀರ್ವಾದ ಪಡೆದು ಕೊನೆ ದಿನಗಳನ್ನ ಕಳೆದು ಬಿಟ್ಟಿದ್ದ. ಅಕ್ಕನ ಮನೆಯಾಗಿರೋ ಅಹೇರಿಯಲ್ಲಿ ಭವ್ಯವಾದ ಗಂಗಾಧರ ಸ್ವಾಮಿ ದೇವಸ್ಥಾನ ಕಟ್ಟಲಾಗಿದೆ. ಅದನ್ನ ಕಟ್ಟಿಸೋದಕ್ಕೆ ಶ್ರಮಿಸಿದ್ದವರಲ್ಲಿ ಕೇಶಪ್ಪ ತಾವರೆಖೇಡ ಕೂಡ ಒಬ್ಬ. ನಾವ್ಯಾವಾಗ ಸಾಯ್ತೀವೋ ಗೊತ್ತಿಲ್ಲ, ಆದ್ರೆ ದೇವರ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ಹೇಳಿ ಅಹೇರಿಯಲ್ಲಿ ಗಂಗಾಧರೇಶ್ವರ ಗುಡಿ ಕಟ್ಟಿಸಿದ್ದ. ಅದು ಅವನ ಕೊನೆಗಾಲದಲ್ಲೇ. ಇನ್ನು ಶಿವಾಜಿ ಕೇಶಪ್ಪ ಜೊತೆಗಿದ್ದ ಚಂದಪ್ಪ ಹರಿಜನ ಕೂಡ ಕೊನೆ ದಿನಗಳಲ್ಲಿ ದೈವ ಭಕ್ತನಾಗಿದ್ದ. ಸೊನ್ನಾದಲ್ಲಿ ಬಸವೇಶ್ವರ ಗುಡಿಯನ್ನ ಕಟ್ಟಿಸಿದ್ದ. ಈ ಗುಡಿಯನ್ನ ಅರ್ಧ ಕಟ್ಟುತ್ತಿದ್ದಾಗಲೇ ಆ ಕಡೆ ಮಹಾರಾಷ್ಟ್ರದಲ್ಲಿ ಚಂದಪ್ಪನ ಎನ್ಕೌಂಟರ್ ಆಗಿತ್ತು. ಸೇಮ್ ಟು ಸೇಮ್ ಹಿಂಗೇನೆ ಚಂದಪ್ಪನ ಶಿಷ್ಯ ಬಾಗಪ್ಪ ಹರಿಜನ ಊರಲ್ಲಿ ಲಕ್ಷ್ಮೀ ಗುಡಿ ಕಟ್ಟಿಸ್ಬೇಕು ಅಂತಿದ್ದಾಗ್ಲೇ ಭೂಮಿ ಪೂಜೆ ಮಾಡಿದ ಕೆಲವೇ ದಿನಗಳಲ್ಲಿ ಕಗ್ಗೊಲೆಯಾಗಿ ಬಿಟ್ಟಿದ್ದ. ಒಂದು ಕಾಲದಲ್ಲಿ ಭೀಮಾ ತೀರದಲ್ಲಿ ಯಾರೆಲ್ಲ ಅಬ್ಬರಿಸಿದ್ರೋ ಅವರೆಲ್ಲ ಕಾಲಾನಂತರದಲ್ಲಿ ಅಂದ್ರೆ ಕೊನೆಗಾಲದಲ್ಲಿ ದೇವರು ದಿಂಡರು ಅಂತ ಆಧ್ಯಾತ್ಮದ ಕಡೆ ವಾಲ್ಬಿಡ್ತಾರೆ. ಗುಡಿ ಗುಂಡಾರಗಳನ್ನ ಕಟ್ಟಿಸೋ ಮೂಲಕ ತಾವು ಮಾಡಿದ ಪಾಪ ಕೃತ್ಯಗಳಿಗೆ ಮುಕ್ತಿ ಪಡೆಯೋದಕ್ಕೆ ಪ್ರಯತ್ನಿಸ್ತಾರೆ. ಆದ್ರೆ ಮತ್ತೊಬ್ಬರ ಜೀವ ತೆಗೆದು ಗುಡಿ ಗುಂಡಾರಗಳನ್ನ ಕಟ್ಟಿಸಿದ್ರೆ ಪಾಪ ಕಳಿಯತ್ತ? ಖಂಡಿತ ಇಲ್ಲ. ಇಲ್ಲಾಗಿದ್ದು ಅದೇನೆ. ಬಾಗಪ್ಪ ಹರಿಜನ ಬ್ಯಾಡಗಿ ಹಾಳದಲ್ಲಿ ಲಕ್ಷ್ಮೀ ದೇವಸ್ಥಾನ ಕಟ್ಟೋದಕ್ಕೆ ಭೂಮಿ ಪೂಜೆ ಮಾಡಿದ ಕೆಲವೇ ದಿನಗಳಲ್ಲಿ ಕಗ್ಗೊಲೆಯಾಗೋಗಿದ್ದ. ಬಹುಶಃ ಪಾಪ ಮಾಡಿ ಲಕ್ಷ್ಮೀ ದೇವಿ ಗುಡಿ ಕಟ್ಟಿಸಿದ್ದಕ್ಕೆ ಹಿಂಗೆಲ್ಲ ಆಗಿದೆ ಅಂತ ಕೆಲವರು ಮಾತನಾಡ್ಕೊಳ್ತಾರೆ. ಆದ್ರೆ ದೇವರ ಶಾಪಕ್ಕಿಂತ ಬಾಗಪ್ಪ ಮಾಡಿದ ಪಾಪವೇ ಭೀಮಾ ತೀರದಲ್ಲಿ ಅವನದ್ದೇ ನೆತ್ತರು ಹರಿಸಿಬಿಟ್ಟಿತ್ತು. ಏನೇ ಹೇಳಿ, ಪಾಪ ಮಾಡಿ ಬದಲಾಗ್ತೀನಿ ಅಂದ್ರೆ ಆ ದೇವ್ರು ಕೂಡ ಮೆಚ್ಚಲ್ಲ. ಕರ್ಮ ಯಾವತ್ತೂ ಕೂಡ ಸುಮ್ಮನೆ ಬಿಡಲ್ಲ. ಇಲ್ಲಿ ಬಾಗಪ್ಪನನ್ನೂ ಕರ್ಮ ಬಿಟ್ಟಿಲ್ಲ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ News 18. ಜಾಲ ನಮ್ಮದು, ಬಲ ನಿಮ್ಮದು.